ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘರ್ಷಣೆ ಏನಿತ್ತು ಬ್ಯಾನರ್ ವಿಚಾರಕ್ಕೆ ಕಿತ್ತಾಟ ಆಡ್ತಾ ಇದ್ದಿದ್ದು ಇದು ಪ್ರತಿಯೊಂದು ಸಲ ಕೂಡ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಈಗ ಮೊದಲು ಪೊಲೀಸ್ ತನಿಖೆಯಲ್ಲಿ ಏನು ಗೊತ್ತಾಗ್ಬಂತು ಇದು ರಾಜಕೀಯ ತಿರುವು ಪಡೆದುಕೊಳ್ತಾ ಇದೆ ಅಂತ. ಈಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಬಳ್ಳಾರಿ ಬ್ಯಾನರ್ ಸಂಘರ್ಷಕ್ಕೆ ಇದೀಗ ಮತ್ತೊಂದು ತಿರುವು ಬರ್ತಾ ಇದೆ. ಕಗ್ಗತ್ತಲೆಯ ಹೋರಾಟದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರಾಜ್ ನ್ಯೂಸ್ ಕನ್ನಡದಲ್ಲಿ ಸಂಘರ್ಷದ ಬಿಗ್ ಸ್ಟೋರಿ ತೋರಿಸ್ತೀವಿ. ಕೈಕಮಲ ಮಧ್ಯೆ ಹೊಡೆದಾಟ ನಡೀತು, ಒಬ್ಬ ಕಾರ್ಯಕರ್ತನ ಬಲಿಯಾಯಿತು. ಗನ್ಮ್ಯಾನ್ ಗುಂಡಿಗೆ ಬಲಿಯಾದ್ರ ರಾಜಶೇಖರ್. ಅವರೇ ಮಾಡಿದ್ದಾರೆ ಎನ್ನುವ ರೆಡ್ಡಿ ಅವರೇ ಏನಿದು? ಎಸ್, ನಿಜಕ್ಕೂ ಬಳ್ಳಾರಿಯಲ್ಲಿ ನಡೆದಂತಹ ಈ ಒಂದು ಜುಗಲ್ಬಂದಿ ಏನಿದೆ, ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಂತ ಈ ಜುಗಲ್ಬಂದಿ ಏನಿದೆ, ಈ ಜುಗಲ್ಬಂದಿಯಲ್ಲಿ ಒಬ್ಬರ ಸಾವಾಗುತ್ತೆ, ಅದು ಕೂಡ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಗುತ್ತೆ. ಕಗ್ಗತ್ತಲೆಯಲ್ಲಿ ಹೊಡೆದಾಟ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಈಗ ಸಂಘರ್ಷದ ಬಿಗ್ ಸ್ಟೋರಿ ಏನಿದೆ ಅದನ್ನ ನಾವು ತೋರಿಸ್ತಾ ಹೋಗ್ತೀವಿ. ಕೈಕಮಲ ಮಧ್ಯೆ ಹೊಡೆದಾಟ ನಡೆಯುತ್ತೆ, ಕಾರ್ಯಕರ್ತನ ಬಲಿ ಆಗುತ್ತೆ. ಹಾಗಿದ್ರೆ ಇದಕ್ಕೆ ಗನ್ಮ್ಯಾನ್ ಗುಂಡಿನ ಬಲಿ ಆಗುತ್ತಾ? ಹಾಗಿದ್ರೆ ಅಂದ್ರೆ ಗನ್ಮ್ಯಾನ್ ನ ಗುಂಡಿನಿಂದ ಬಲಿಯಾದ ರಾಜಶೇಖರ್ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಅವರೇ ಮಾಡಿಸಿದ್ದಾರಾ ಎನ್ನುವ ರೆಡ್ಡಿ ಅವರೇ ಏನಿದು? ಅಂದ್ರೆ ರೆಡ್ಡಿ ಅವರು ಪ್ರಶ್ನೆಯನ್ನ ಹಾಕಿದ್ರೆ ಅವರೇ ಮಾಡಿದ್ದಾರಾ ಅನ್ನೋದು, ಅಂದ್ರೆ ಕಾಂಗ್ರೆಸ್ನವರೇ ಎಲ್ಲ ಮಾಡಿದ್ದು ಎನ್ನುವ ರೆಡ್ಡಿಗಾರು ಇದೀಗ ರೆಡ್ಡಿ ಅವರೇ ನಿಮ್ಮ ಮನೆಯಲ್ಲಿ ಎಲ್ಲಿಂದ ಬಂತು ದೊಣ್ಣೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದೆ ನಿಮ್ಮ ರಾಜ್ ನ್ಯೂಸ್ ಕನ್ನಡ. ಯಾಕಂದ್ರೆ ಈ ಗಲಾಟೆ ನಡೆದಾಗ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಹೇಳೋರು ಈಗ ಕೈಕಮಲದ ಮಧ್ಯೆ ಹೊಡೆದಾಟ ಆಗಿ ಒಬ್ಬ ಕಾರ್ಯಕರ್ತನ ಬಲಿಯಾಗಿದೆ. ನೀನಾ ಹೊಡೆದಾಟಕ್ಕೆ ಬಂದಂತಹ ಬೆಂಬಲಿಗರು ರೋಷ ವೇಷ ಮುಗಿಸಿಯೇ ಬಿಟ್ಟೆ ಅನ್ನೋ ಕೋಪ. ಗಂಗಾವತಿ ಶಾಸಕ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಹಲ್ಲೆಯಾಗಿದೆ. ಕಾಂಗ್ರೆಸ್ನವರ ಕಲ್ಲೆಸೆತಕ್ಕೆ ಇದೀಗ ಬಿಜೆಪಿಯಿಂದ ದೊಣ್ಣೆ ದಾಳಿಯಾಗಿದೆ. ಹೊಡೆದಾಟದ ಬಳಿಕ ಸೈಲೆಂಟ್ ಆಗಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ರೆಡ್ಡಿ ಮನೆ ಕಾಂಪೌಂಡ್ ನಲ್ಲಿ ದೊಣ್ಣೆ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಕಾಂಪೌಂಡ್ ನಲ್ಲಿ ದೊಣ್ಣೆ ಇಟ್ಟು ತೆರಳಿದ್ದ ಬೆಂಬಲಿಗರು ರೆಡ್ಡಿ ಮನೆಯಲ್ಲಿ ದೊಣ್ಣೆ ಇಟ್ಟು ಎಸ್ಕೇಪ್ ಆಗಿದ್ದಾರೆ. ಯಾಕಂದ್ರೆ ಬಳ್ಳಾರಿ ಬ್ಯಾನರ್ ವಿಚಾರವಾಗಿ ಮತ್ತೊಂದು ಇದು ತಿರುವನ್ನ ಪಡೆದುಕೊಂಡಿದೆ. ಮೊದಲನೇದು ರಾಜಕೀಯ ತಿರುವನ್ನ ಪಡೆದುಕೊಂಡ್ರೆ ಈಗ ಇದು ಮತ್ತೊಂದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳಬಹುದು. ಯಾಕೆ ಅಂತಂದ್ರೆ ಈ ಕೈಕಮಲದ ಮಧ್ಯೆ ಹೊಡೆದಾಟ ಏನಾಯ್ತು, ಕಾರ್ಯಕರ್ತನ ಬಲಿ ಏನಾಯ್ತು, ಇದು ಈ ಒಂದು ರಾಜಶೇಖರ್ ಬಲಿಯಾಗೋದಕ್ಕೆ ಗನ್ಮ್ಯಾನೇ ಕಾರಣ ಅನ್ನೋದು ತಿಳಿದು ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ನವರೇ ಎಲ್ಲ ಮಾಡಿದ್ದು ಎನ್ನುವಂತಹ ರೆಡ್ಡಿಗಾರು ಈಗ ರೆಡ್ಡಿ ಅವರು ನಿಮ್ಮ ಮನೆಯಲ್ಲಿ ಹೇಗ್ ಬಂತು ದೊಣ್ಣೆ ಅನ್ನೋದೊಂದೇ ನಮಗೆ ಮಾಹಿತಿ ಸಿಗ್ಬೇಕಾಗಿರೋದು. ನಾನಾ ಅಂತ ಹೊಡೆದಾಡಕ್ಕೆ ಬಂದಿದ್ರು ಬೆಂಬಲಿಗರು. ರೋಷ ವೇಷ ಮುಗಿಸೇ ಬಿಟ್ಟೆ ನಾನು ಅನ್ನೋಷ್ಟು ಕೋಪ ಕೂಡ ಅವರಲ್ಲಿ ಕಾಣ್ತಾ ಇತ್ತು. ಗಂಗಾವತಿ ಶಾಸಕ ರೆಡ್ಡಿ ಬೆಂಬಲಿಗರಿಂದಲೂ ಕೂಡ ಹಲ್ಲೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ನವರ ಕಲ್ಲೆಸೆತ ಏನಿತ್ತು, ಈ ಕಲ್ಲೆಸೆತಕ್ಕೆ ಇದೀಗ ಬಿಜೆಪಿಯಿಂದ ದೊಣ್ಣೆ ದಾಳಿ ಆಗಿದೆ. ಎಸ್, ವಾಸ್ತವ ನಾವು ಸುಮಾರು ವಿಡಿಯೋಗಳನ್ನ ಗಮನಿಸಿದಾಗ ಅದರಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ನವರ ಕಲ್ಲೆಸೆತಕ್ಕೆ ಮೊದಲು ಶುರು ಮಾಡಿದ್ದು ಕಾಂಗ್ರೆಸ್ನವರು. ಇವರ ಕಲ್ಲೆಸೆತಕ್ಕೆ ಬಿಜೆಪಿಯಿಂದ ದೊಣ್ಣೆ ದಾಳಿ ಆಗುತ್ತೆ. ಇನ್ನ ಈ ಹೊಡೆದಾಟ ಏನಿದೆ, ಈ ಬಡಿದಾಟದ ಬಳಿಕ ಸೈಲೆಂಟ್ ಆಗಿ ಅಲ್ಲಿಂದ ಸ್ಥಳದಿಂದ ಪರಾರಿ ಆಗ್ತಾರೆ ಎಲ್ಲರೂ. ಯಾರ್ಯಾರು ಮುಖ್ಯವಾಗಿ ಕಲ್ಲನ್ನ ಮೊದಲು ತೂರಿದ್ರು, ದೊಣ್ಣೆಯಿಂದ ಮೊದಲು ಏನು ಹೊಡೆಯೋದಕ್ಕೆ ಮುಂದಾದ್ರು, ಅವರೆಲ್ಲ ಸೈಲೆಂಟ್ ಆಗಿ ಜಾರ್ಕೋಬಿಟ್ರು, ಪರಾರಿ ಆಗ್ಬಿಟ್ರು. ಆದ್ರೆ ಉಳಿದವರು ಅಯ್ಯೋ ಇನ್ನು ಇವರೆಲ್ಲ ಕಿತ್ತಾಡ್ತಾ ಇದ್ದಾರೆ, ನಾವು ಕಿತ್ತಾಡ್ಬೇಕು ಅನ್ನೋ ಮನೋಭಾವದಿಂದಾನೇ ಕಿತ್ತಾಡ್ತಾ ಇದ್ರು. ಹಾಗಾಗಿ ಇವತ್ತು ಒಬ್ಬ ಕಾರ್ಯಕರ್ತನ ಸಾವಾಗಿದೆ. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ಇವರು ಮಾಡಿದ್ದ ಎಡವಟ್ಟಿಂದ ಒಬ್ಬ ಮನೆ ಮಗನ ಒಂದು ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ರೆಡ್ಡಿ ಮನೆ ಕಾಂಪೌಂಡ್ ನಲ್ಲಿ ದೊಣ್ಣೆಗಳನ್ನ ಇಟ್ಟಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾವ ರೀತಿ ದೊಣ್ಣೆಗಳನ್ನ ಇಟ್ಟು ಕಾಂಪೌಂಡ್ ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಬೆಂಬಲಿಗರು ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಇದು ರೆಡ್ಡಿ ಮನೆಯಲ್ಲಿ ಇಟ್ಟಿರುವಂತಹ ದೊಣ್ಣೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸರ್ ಸರ್ ಇಲ್ವಾ
ಹಲೋ